ಇವತ್ತು ನಾವು ಮಂಜುನಾಥ ದೇವರ ಕೃಪೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಮೂಲೆಯಲ್ಲಿ ಇರ್ತಕ್ಕಂಥ ಈ ತೀರ್ಥಕ್ಷೇತ್ರ ಇವತ್ತು ಜನಸೇವೆಯ ಮುಖಾಂತರ ಧರ್ಮಸ್ಥಳ ಇಡೀ ಕನ್ನಡ ನಾಡಿನ ಭಾಗ್ಯದ ಉದಯದ ತೀರ್ಥಕ್ಷೇತ್ರವಾಗಿದೆ. ಅಂಥ ಒಂದು ಸಂಸ್ಥೆಯ ಆಶ್ರಯದಲ್ಲಿ ನಾವೆಲ್ಲ ಸೇರಿದ್ದೇವೆ. ಅತ್ಯಂತ ಸರಳವಾದ ಬದುಕು, ಆದರ್ಶವಾದ ಜೀವನವನ್ನು ನಡೆಸಿದ ಇಬ್ಬರು ವ್ಯಕ್ತಿಗಳ ಜೀವನದ ಹುಟ್ಟುಹಬ್ಬ ಇವತ್ತಿದೆ. ನಾನಿಷ್ಟೇ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಗಾಂಧೀಜಿ ಜಗತ್ತಿನ ಭಾರತದ ಅತ್ಯಂತ ಗೌರವಾನ್ವಿತ ವ್ಯಕ್ತಿ. ಆದರೆ ಅವರ ಜೀವನ ಸರಳ ಇದೆ. ಅದೇ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ದೇಶದ ಪ್ರಧಾನಮಂತ್ರಿಯಾಗಿದ್ದರೂ ಸಹ ಒಮ್ಮೆ ತನ್ನ ಮಗಳಿಗೆ ಒಂದು ಕಾರ್ ಇಸ್ಕೊಡ್ತಾರೆ. ಅವ್ರು ತೀರ್ಕೊಂಡ ಮೇಲೆ ಕಾರಿನ 3,000 ರೂಪಾಯಿ ಲೋನ್ ಕೊಡ್ಲಿಕ್ಕೆ ರೊಕ್ಕ ಇರಲಿಲ್ಲ. ಮತ್ತೆ ಮನೆಯವರು ಕೆಲವು ವಸ್ತುಗಳನ್ನು ಮಾರಾಟ ಮಾಡಿ ಕಾರಿನ ಲೋನು ಒಬ್ಬ ಪ್ರಧಾನಮಂತ್ರಿ ಮನೆಯವರು ಮುಟ್ಟಿಸುತ್ತಾರೆ. ಅದಕ್ಕಾಗಿ ನಮ್ಮ ಗೌರವ, ನಮ್ಮ ಮರ್ಯಾದೆ ನಮ್ಮಲ್ಲಿ ಇದೆ, ದುಡ್ಡಿನಲ್ಲಿ ಇಲ್ಲ, ಸಂಪತ್ತಿನಲ್ಲಿಲ್ಲ, ತುಚ್ಛತೆಗಳಲ್ಲಿಯೂ ಇಲ್ಲ. ಇಲ್ಲಿ ಸೇರಿರುವ ಮಾತೆಯರಲ್ಲಿ ನನ್ನ ಕಳಕಳಿಯ ವಿನಂತಿ ಇದೆ. ಸಜ್ಜನರಿಗೂ ಒಂದು ಕಿವಿ ಮಾತಿದೆ. ಮನುಷ್ಯನಿಗೆ 6 ವೈವಿಗಳು ಯಾವಾಗಲೂ ಸುತ್ತಾಗ್ತಿರ್ತವೆ. ಷಡ್ವೈವಿ ಅಂತ ಕರೀತಾರೆ. ಮದ, ಮತ್ಸರ, ಮಾಯ, ಮೋಹ, ನಾನಾ ರೀತಿಯ ಈ 6 ವೈವಿಗಳಿಂದಲೇ ನಮ್ಮ ಜೀವನ ಹಾಳಾಗುತ್ತದೆ. ಆದರೆ ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ನವರಾತ್ರಿಯ ಮಂಗಳ ಮೊದಲನೇ ದಿನದ ಗಳಿಗೆಯಲ್ಲಿ ತಾಯಂದಿರಿಗೆ ಒಂದು ಮಾತು ಹೇಳ್ತೇನೆ. ಸಾಮಾನ್ಯವಾಗಿ ಕುಲಕ್ಕೆ ಕುಲವೈರಿ ಅನ್ನುವ ಹಾಗೆ ಹೆಣ್ಣಿಗೆ ಹೆಣ್ಣು ವೈರಿ ಅಂತ ಕರೀತಾರೆ. ಅದಕ್ಕಾಗಿ ನಿಮ್ಮಲ್ಲಿ ಒಂದು ಕಳಕಳಿಯ ವಿನಂತಿ ಇದೆ. ಇವತ್ತು ತಾಯಿ ದುರ್ಗಾ ಮಾತೆಯ ಹೆಸರಿನ ಮೇಲೆ ಪ್ರತಿಜ್ಞೆ ಮಾಡಿ ಇನ್ನು ಮುಂದೆ ನಾವು ಚಾಡಿ ಹೇಳುವ ಕೆಲಸ ಮಾಡಂಗಿಲ್ಲ. ಇನ್ನೊಬ್ಬರ ಕೆಟ್ಟದ್ದನ್ನು ಇನ್ನೊಬ್ಬರ ಮುಂದೆ ಹೇಳಿ ಬಹಳ ಗಟ್ಟಿ ಹಾಕುವ ಪ್ರಯತ್ನ ಮಾಡುವುದಿಲ್ಲ. ಇದು ಮಾಡಿದರೆ ಹೆಣ್ಣಿನ ಕುಲಕ್ಕೆ ನಾಶ ಮಾಡಲಿಕ್ಕೆ ನೀವೇ ಕಾರಣರಾಗ್ತೀರಿ. ನೀವು ಹಾಳಾದರು, ಒಬ್ಬ ಹೆಣ್ಣು ಹಾಳಾದರು, ಒಬ್ಬ ತಾಯಿ ಹಾಳಾದರು ಅಂದರೆ ಅದರ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತಕ್ಕಂಥ ಮಕ್ಕಳಾದ ನಾವು ಹಾಳಾಗ್ತೇವೆ. ಅದಕ್ಕಾಗಿ ದಯಮಾಡಿ ನೀವೆಲ್ಲ ಹೊಟ್ಟೆ ಕಿಚ್ಚನ್ನು ಬಿಡ್ತೀರಾ ಇನ್ನು ಕೈ ಎತ್ತಿ ನೋಡೋಣ. ಗಾಡಿ ಹೇಳೋದು, ಹೊಟ್ಟೆ ಕಿಚ್ಚು ಬಿಡೋದು ಬಿಡ್ರಿ. ಇವು ಎರಡು ಭಯಾನಕ ಶತ್ರುಗಳು. ಮತ್ತೆ ಸರಿ ಹಾಕಿ ಶರಣಾರ್ಥಿಗಳ ಜಾಗದಲ್ಲಿ ಭಕ್ತಿಗೆ ನಮನಗಳನ್ನು ಸಲ್ಲಿಸಿ ಕಾಜಾ ಬಂದೆ ನವಾಜ್ ಗುರುವಿನ ಅನುಗ್ರಹ ಬೇಡಿಕೊಳ್ಳುತ್ತಾ ಧರ್ಮಸ್ಥಳದ ಧರ್ಮಾಧಿಕಾರಿಗಳಿರತಕ್ಕಂಥ ಪೂಜನೀಯ ವೀರೇಂದ್ರ ಹೆಗ್ಗಡೆ ಅವರ ಪಾದಕ್ಕೆ ಮತ್ತು ಹೇಮಾವತಿ ಅವರ ಪಾದಕ್ಕೆ ನಮಸ್ಕರಿಸಿಕೊಂಡು ಎಲ್ಲ ಧರ್ಮದ ದೇವರುಗಳನ್ನ ಒಂದೇ ಮಾತಲ್ಲಿ ಸ್ಮರಣೆ ಮಾಡ್ತಾ ಈ ನಾಡಿಗೆ ಅನ್ನ ನೀಡುವ ರೈತರ ಪಾದಕ್ಕೆ
ಈ ದೇಶವನ್ನ ಕಾಯ್ತಕ್ಕಂಥ ಯೋಧರ ಪಾದಕ್ಕೆ ಹಣ ಹಚ್ಚಿ ನಮಸ್ಕಾರವನ್ನು ಮಾಡಿಕೊಂಡು ಇಂದಿನ ಅರ್ಥಗಣಿತ ಮತ್ತು ಅಪರೂಪದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಅಂತ ಹೇಳಿ ಸಂತೋಷ ಆಗುತ್ತೆ. ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಭಾರತಾಂಬೆಯ ಪುಣ್ಯ ಮಡಿಲಿಗೆ 2 ಮಹಾನ್ ಶಕ್ತಿಗಳು ಪ್ರಕಟವಾಗಿರ್ತಕ್ಕಂಥ ದಿನ ಅಕ್ಟೋಬರ್ 7 ಅಂತ ಹೇಳಿ ಬಹಳ ಸಂತೋಷ ಆಗುತ್ತೆ. ತಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲರಿಗೂ ಕೂಡ ಬಡವರಿಗೆ ಬಟ್ಟೆಯನ್ನ ನಾನೇ ಧರಿಸಬೇಕು ಅಂತೇಳಿ ತುಂಡು ಬಟ್ಟೆಯಲ್ಲಿ ದೇಶವನ್ನು ಸಂಚರಿಸಿ ಸ್ವಾತಂತ್ರ್ಯವನ್ನ ನಾವು ಕೊಂಡುಕೊಂಡಿರ್ತಕ್ಕಂಥ ಮನುಷ್ಯನಾಗಿ ಹುಟ್ಟಿ ಮಹಾತ್ಮನಾಗಿ ಬೆಳೆದಿರ್ತಕ್ಕಂಥ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ ಅಕ್ಟೋಬರ್ 2. ಅದೇ ರೀತಿಯಲ್ಲಿ ಮಹಾನ್ ರಾಷ್ಟ್ರ ನಾಯಕರಾಗಿರ್ತಕ್ಕಂಥ ದೇಶಭಕ್ತರಾಗಿರ್ತಕ್ಕಂಥ ಸ್ವಾತಂತ್ರ್ಯಕ್ಕಾಗಿ ತಮ್ಮನ್ನು ಸಮರ್ಪಿಸಿಕೊಂಡು ಸೇವೆಯಲ್ಲಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಜನ್ಮದಿನವು ಅಕ್ಟೋಬರ್ 2. ಈ 2 ಮಹಾನ್ ಶಕ್ತಿಗಳಿಗೆ ಈ ನಾಡಿನಲ್ಲಿ ಉದಯ ಆಗ್ತಕ್ಕಂಥ ಸನ್ನಿವೇಶ ಅಕ್ಟೋಬರ್ 2 ಅದು ಅತ್ಯಂತ ಸ್ಮರಣೀಯ ಬಂಧುಗಳೇ. ಈ ದಿನವನ್ನ ವಿಶೇಷವಾಗಿ ಆಚರಣೆ ಮಾಡಬೇಕಂತೇಳಿ ಪೂಜ್ಯರ ಹೇಳಿಕೆಯಲ್ಲಿ ನಿನ್ನೆ ದಿನ ಅಕ್ಟೋಬರ್ 2 ಆಚರಣೆ ಮಾಡಬೇಕಿತ್ತು. ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳು ಕೂಡ ಇರೋದ್ರಿಂದ ಅದನ್ನ ಆಗುದಿಲ್ಲ ಅಂತೇಳಿ ಇವತ್ತು 3ನೇ ದಿನವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ವಿಶೇಷವಾಗಿ ಗಾಂಧಿ ಸ್ಮೃತಿ ಮತ್ತು ನವಜೀವನ ಸದಸ್ಯರಿಗೆ ಅಭಿನಂದನೆ ಮಾಡತಕ್ಕಂಥ ಅಪರೂಪದ ಕಾರ್ಯಕ್ರಮ ನಾವೆಲ್ಲ ಇದ್ದೇವೆ. ಇವತ್ತು ತುಂಬಾ ಜನ ಹೇಳಿದ್ರು, ಇವತ್ತು ಪ್ರಥಮವಾಗಿ ಘಟ್ಟ ಸ್ಥಾಪನೆ ಮಾಡ್ತಕ್ಕಂಥ ದಿನ. ತುಂಬಾ ಜನ ಬರಲಿಕ್ಕೆ ಕಷ್ಟ, ಅದಕ್ಕೆ ಯೋಚನೆ ಮಾಡಿ ಅಂತ. ಬಟ್ ನಮಗೆ ಬೇರೆ ದಿನಗಳಿಂದ ಹೆಚ್ಚಾಗಿ ಈ 3 ದಿನಗಳನ್ನು ನಾವು ನಿಗದಿ ಮಾಡಿ ಇವತ್ತು ಈ ಗಾಂಧಿ ಸ್ಮರಣೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಕೆಲವೇ ಕ್ಷಣಗಳಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ನಮಗೆ ಈ ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಅದಕ್ಕಿಂತ ಪೂರ್ವದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಪ್ರತಿನಿಧಿಗಳ ಶಿರಪಟ್ಟಿದ್ದು ನಮ್ಮ ಬಸವರಾಜ ಪಾಟೀಲ್ ಶ್ರೀಗಳನ್ನ ನಾನು ಪರಿಚಯ ಮಾಡಲಿಕ್ಕೆ ಬಹಳ ಚಿಕ್ಕ ವ್ಯಕ್ತಿ ಅಂತ ನನಗೆ ಅನ್ಸುತ್ತೆ. ಇಡೀ ದೇಶದಲ್ಲಿ ಅವರ ಹೆಸರು ಗೊತ್ತಿದೆ. ಇವತ್ತು ದೇಶಕ್ಕೆ ಹೊರಬರ್ತರಾಗಿ ಸಮಾಜ ಸೇವೆಯೇ ತಮ್ಮ ಉಸಿರಾಗಿಸಿಕೊಂಡವರು ತಮ್ಮ ದಿನದ ಪ್ರತಿಯೊಂದು ಕ್ಷಣವನ್ನು ಕೂಡ ಸಮಾಜ ಸುಧಾರಣೆಗೆ, ಸಮಾಜ ಪರಿವರ್ತನೆಗಾಗಿ ಮಾಡಬಲ್ಲೇ ಅಂತಕ್ಕಂಥ ಯೋಚನೆಯಿಂದ ಸರ್ವವನ್ನು ಬಿಟ್ಟು ದೇಶ ಸಂಚಾರ ಮಾಡತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ಈ ಭಾಗದ ಜನಮಾನಸದಲ್ಲಿ ನೆಲೆಯಾಗಿರ್ತಕ್ಕಂಥ ಇವತ್ತಿನ ಕಾರ್ಯಕ್ರಮದ ದೃಷ್ಟಿಯಲ್ಲಿ ಭಾಷಣ ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರಾಜ ಪಾಟೀಲ್ ಶ್ರೀಗಳಜಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡುವಂತ ಅತ್ಯಂತ ಗೌರವದಿಂದ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಇವರಿಗೆ ಅನಿಲ್ ಕುಮಾರ್ ದಾಂಗೇಕರ್ ಜಿಲ್ಲಾಡಳಿತ ಕಾಲದಲ್ಲಿ ಬಂದು ಸಚಿವರಾಗಿ ಗಣ್ಯರ ಸಮ್ಮುಖದಲ್ಲಿ ಶೌರ್ಯ ವಿಪತ್ತು ನಿರ್ವಹಣೆ ಕಾರ್ಯಕ್ರಮವನ್ನು ಕೂಡ ನಾವು ಜಾರಿ ಮಾಡಿದ್ದೇವೆ. ಹೀಗೆ ಅನೇಕ ರೀತಿಯ ಹೊಸ ಹೊಸ ಕಾರ್ಯಕ್ರಮಗಳನ್ನ ಜಾರಿ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಒಂದು ರೀತಿಯ ಕ್ರಾಂತಿಕಾರಿ ಬದಲಾವಣೆಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಡಿಸ್ಟ್ರಿಕ್ಟ್ ಮಾಡ್ತಾ ಇರುವುದು ಹೆಮ್ಮೆಯ ಸಂಗತಿ. ನಾವೆಲ್ಲರೂ ಕೂಡ ಪೂಜ್ಯ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಈ ಒಂದು ಸಂಕಲ್ಪ ಏನಿದೆ ಆ ಸಂಕಲ್ಪಕ್ಕೆ ನಾವೆಲ್ಲರೂ ಕೈ ಜೋಡಿಸಬೇಕು. ಬಸವರಾಜ ಪಾಟೀಲ್ ಶ್ರೀರಾಮಂತವರು ಈ ಭಾಗದಲ್ಲಿ ಒಂದು ಅಭಿವೃದ್ಧಿಯ ಹೊಸ ಮಟ್ಟವನ್ನು ತುಳಿಯಬೇಕು ಅನ್ನುವ ನೆಲೆಯಲ್ಲಿ ಜನರ ಮನಸ್ಸನ್ನು ಬದಲಾಯಿಸುವ, ಆ ಮಾನಸಿಕತೆಯನ್ನು ಬದಲಾಯಿಸುವಂತ ದುಶ್ಚಟಗಳಿಂದ ಮುಕ್ತರಾಗಿ ಬಹಳ ಸತ್ಯಾರಿಸಿದ ಜೀವನವನ್ನು ಮಾಡಬೇಕು ಎನ್ನುವ ನೆಲೆಯಲ್ಲಿ ಪೂಜ್ಯ ಕಾವಂತರ ಮತ್ತು ಬಸವರಾಜ ಪಾಟೀಲ್ ಶ್ರೀರಾಮಂತವರ ಆ ಒಂದು ಆಶಯ ಏನಿದೆ ಅದನ್ನು ಸಾಕಾರಗೊಳಿಸಲಿಕ್ಕೆ ನಾವೆಲ್ಲ ಕೈ ಜೋಡಿಸೋಣ. ಈಗಾಗಲೇ ಪೂಜ್ಯ ಬಸವರಾಜ ಪಾಟೀಲ್ ಶ್ರೀರಾಮಜಿಯವರು ಬೇರೆ ಕಾರ್ಯಕ್ರಮಗಳಿಗೆ ಹೋಗುವುದು ಇರುವುದರಿಂದ ನಾನು ನನ್ನ ಮಾತನ್ನು ಹೇಳಿದ್ದೇನೆ. ಮುಂದಿನ ದಿನಗಳಲ್ಲಿ ಜನಜಾಗೃತಿ ವೇದಿಕೆ ಹಮ್ಮಿಕೊಳ್ಳುವಂತ ಎಲ್ಲ ಕಾರ್ಯಕ್ರಮಗಳಲ್ಲಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಮ್ಮಿಕೊಳ್ಳುವಂತ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಧನದಿಂದ ಭಾಗವಹಿಸಿ ಈ ಸಮಾಜದಲ್ಲಿ ಪರಿವರ್ತನೆಯನ್ನು ಮಾಡಬೇಕಾಗಿದೆ. ಕಲ್ಯಾಣ ಕರ್ನಾಟಕ ವಿಜಾಕ್ಷರದಲ್ಲಿ ಕಲ್ಯಾಣವನ್ನು ಹೊಂದಬೇಕಾಗಿದೆ. ನಾವು ಕೀಳರಿಮೆ ಅಥವಾ ಹಿಂದುಳಿದಿರುವಿಕೆ ಎಂಬ ಆ ಶಾಪದಿಂದ ಮುಕ್ತರಾಗಿ ಕಲ್ಯಾಣದ ಕರ್ನಾಟಕವನ್ನು ಕಟ್ಟುವುದಕ್ಕೆ ನಾವೆಲ್ಲ ಸಜ್ಜನಾಗುವ ನಿಶ್ಚಿರುತ್ತೀರಿ ಅನ್ನುವ ಭಾವನೆಯೊಂದಿಗೆ ನನ್ನ ಪ್ರಾಸ್ತಾವಿಕ ಮಾತುಗಳ ಅರ್ಪಣೆ ಮಾಡುವ ಮೂಲಕ ಮಹಾತ್ಮ ಗಾಂಧೀಜಿಯವರ ಸನ್ಮಾನ್ಯ ಶ್ರೀ ಜಯಂತ್ ಪೂಜಾರಿರವರು ಅವರಿಗೆ ಗೌರವ ಸಮರ್ಪಣೆ.
ಜನಜಾಗೃತಿ ವೇದಿಕೆ ಎಲ್ಲ ಪದಾಧಿಕಾರಿಗಳು ಮಾಡಿ ಎಲ್ಲರೂ ಗೌರವ ಸಮರ್ಪಣೆ ಮಾಡಬೇಕೆಂದು ಕೇಳ್ಕೊಳ್ತಾರೆ. ಹಾಗೆ ಕಟ್ಟಿಕೊಟ್ಟದ್ದು ಶ್ರೀ ಅನಿಲ್ ಕುಮಾರ್ ಗಾಂಧಿ ಅವರು, ಅವರನ್ನು ಕೂಡ ಅವರು ಗೌರವ ಸಮರ್ಪಣೆ ಮಾಡಬೇಕೆಂದು ಕೇಳ್ಕೊಳ್ತಾರೆ. ಇವರಿಗೆ ಎಂಐಎಸ್ ವಿರೋಧಿಕಾರಿಗಳು ಗೌರವ ಸಮರ್ಪಣೆ ಮಾಡಿ ನಮ್ಮ ಕಲಬುರಗಿ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಪುಷ್ಪವನ್ನು ಕೂಡ ಗೌರವಿಸುವಂತೆ ಮಾಡ್ತಾ ಇದ್ದೇನೆ. ಹಾಗೆಯೇ ನಮ್ಮ ಆನಂದ ತಾಲೂಕಿನ ಎಲ್ಲ ಜಿಲ್ಲಾಡಳಿತ ಪದಾಧಿಕಾರಿಗಳಿಗೆ ಸ್ವಾಗತ ಮಾಡ್ತಾ ಅವರಿಗೆ ಕೂಡ ಪುಷ್ಪವನ್ನು ಮೂಲಕ ಗೌರವಿಸುವಂತೆ ವಿನಂತಿ ಮಾಡ್ತೇನೆ. ವಿಶೇಷವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯರಿಗೆ, ಮಾಧ್ಯಮ ಪ್ರತಿನಿಧಿಗಳಿಗೆ, ಹಾಗೆ ನಮ್ಮ ಒಕ್ಕೂಟದ ಪದಾಧಿಕಾರಿಗಳಿಗೆ, ಮಾಧ್ಯಮ ಸದಸ್ಯರಿಗೆ, ಹಾಗೆ ಬಂದಿರತಕ್ಕಂಥ ಎಲ್ಲ ನಮ್ಮ ಯೋಜನೆ ಎಲ್ಲ ಯೋಜನಾಧಿಕಾರಿಗಳಿಗೆ, ಎಲ್ಲ ಸಿಬ್ಬಂದಿಗಳಿಗೆ ಸ್ವಾಗತ ಮಾಡಿ ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಧನ್ಯವಾದಗಳು. ತರಬೇತಿಗಿರುವಂತಹ ಮಹತ್ವ ಇವತ್ತು ಪೂಜ್ಯ ಹೆಗಡೆ ಅವರು ಇದಮಾನವನ್ನ ಮಾಡುವಂತಹ ದೊಡ್ಡ ಕಲ್ಪನೆಯನ್ನು ಇಟ್ಟುಕೊಂಡಿದ್ದಾರೆ. ಕೇವಲ ವ್ಯಸನ ಮುಕ್ತ ಸಮಾಜಗಳನ್ನು ಕುಡಿತದ ಚಟ ಬಿಡಿಸುವುದು ಮಾತ್ರ ಅಲ್ಲ, ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಸಹಕಾರದೊಂದಿಗೆ ಅವರಿಗೆ ಬೇರೆ ಬೇರೆ ರೀತಿಯ ಒಂದು ಸಬಲರಾಗಿ ನವಜೀವನ ಸಮಿತಿಯ ಸದಸ್ಯರಂತೆ ಏನು ಕುಡಿತದ ಚಟವನ್ನ ಅಥವಾ ಮದ್ಯಪಾನದ ಚಟವನ್ನ ಅಥವಾ ಧೂಮಪಾನದ ಚಟವನ್ನ, ತಂಬಾಕಿನ ಚಟವನ್ನ ಇಟ್ಟುಕೊಂಡವರಿದ್ದಾರಲ್ಲ, ಅವರಿಗೆ ಹೊಸ ಜೀವನ ಕಲ್ಪನೆಯಲ್ಲಿ ಒಟ್ಟಿಗೆ ಹೋಗಬೇಕು ಅನ್ನುವ ನೆಲೆಯಲ್ಲಿ ಒಂದು ಕಾರ್ಯಕ್ರಮಗಳನ್ನ ರೂಪಿಸಿ ಅವರಿಗೆ ಒಂದು ಹೊಸ ಜೀವನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಈ ಮಕ್ಕಳಿಗೆ ಪ್ರೋತ್ಸಾಹಿಸಬೇಕಾಗಿದೆ. ತಂದೆ ತಾಯಿಯನ್ನ ಕಳ್ಕೊಳ್ಳೋದನ್ನ ಮಕ್ಕಳಿಗಾಗಿ ಪ್ರೋತ್ಸಾಹವನ್ನ ಕೊಡುವಂತ ಉದ್ದೇಶ.